ಜಲಜೀವನ ಮಿಷನ್ ಯೋಜನೆ ಅಡಿ ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ, ಬೀಳಗಿ, ಬದಾಮಿ, ಗುಳೇದಗುಡ್ಡ ಮತ್ತು ಮುಧೋಳ ತಾಲೂಕಿನ ಗ್ರಾಮೀಣ ಜನವಸತಿಗಳಿಗೆ ಬಹುಗ್ರಾಮ ಕುಡಿಯುವ ನೀರು ಸರಬರಾಜು ಯೋಜನೆಯ ಜಾಕ್ವೆಲ್ ಮತ್ತು ಜಲಶುದ್ಧೀಕರಣ ಘಟಕ ಹಾಗೂ ಇತರೆ ಜಲಸಂಗ್ರಹಾಲಯ ಕಾಮಗಾರಿಗಳ ಶಂಕುಸ್ಥಾಪನೆಯನ್ನು ಆರ್.ಬಿ. ತಿಮ್ಮಾಪುರ ನೆರವೇರಿಸಿದರು. ಇದೇ ಸಂದರ್ಭದಲ್ಲಿ ಉದ್ದೇಶಿಸಿ ಮಾತನಾಡಿದರು. ನನಗೆ ಮಗ ಹುಟ್ಟಿದರೆ ಧರ್ಮಸ್ಥಳಕ್ಕೆ ಬರುತ್ತೇನೆ ಎಂದು ತಾಯಿ ದೇವರ ಹತ್ತಿರ ಕೇಳುತ್ತಾಳೆ. ಹಣ ಇರಲಾರದೆ ಕೊರಗಿ ಬಳಲುವ ತಾಯಿ ಕೂಗು ನಿನಗೆ ಏನಾದರೂ ಗೊತ್ತಾ ಎಂದು ಮಾತನಾಡಿದರು. ನಾವು ಇಂದಿನ ರಾಜಕಾರಣದ ಮಾತುಗಳನ್ನು ಬಿಟ್ಟು ಒಮ್ಮೆ ಬಡವರ ಕಷ್ಟ ನೋವುಗಳನ್ನು ತಿಳಿದುಕೊಂಡರೆ ನಾವು ಉತ್ತಮರಾಗುತ್ತೇವೆ. ನೀವು ಗಟ್ಟಿಯಾಗಿ ಹೇಳಿ, ಈ ಗ್ಯಾರಂಟಿಗಳು ಕೊಡುವುದು ತಪ್ಪು ಸರಿ ಎಂಬ ಮಾತನ್ನು ಹೇಳಿದರು. ನಾನು ಎಂದಿಗೂ ಗ್ಯಾರಂಟಿ ಯೋಜನೆಗಳ ಜೊತೆಗೆ ಎಂದಿಗೂ ಇರುತ್ತೇನೆ ಎಂದು ಹೇಳಿದರು. ನೀವೆಲ್ಲರೂ ಸಹ ಇನ್ನೊಬ್ಬರಿಗೆ ಮಾದರಿಯಾಗುವ ಮೂಲಕ ಅಭಿವೃದ್ಧಿಯನ್ನು ಹೊಂದಬೇಕಾಗಿದೆ ಎಂದು ಮಾತನಾಡಿದರು. ಈ ಶಂಕುಸ್ಥಾಪನೆಯ ಅಧ್ಯಕ್ಷತೆಯನ್ನು ವಹಿಸಿ ಬೀಳಗಿ ಮತಕ್ಷೇತ್ರದ ಶಾಸಕ ಜೆಟಿ ಪಾಟೀಲ ಉದ್ದೇಶಿ ಮಾತನಾಡಿದರು. ನಮಗೆಲ್ಲರಿಗೂ ಮೊದಲು ಸಮಯ ಪ್ರಜ್ಞೆ ಬಹಳ ಮುಖ್ಯವಾದ ವಿಷಯವಾಗಿದೆ. ಅಭಿವೃದ್ಧಿಗಳ ವ್ಯವಸ್ಥೆಯ ಬಗ್ಗೆ ಹೆಚ್ಚಾಗಿ ಜಲಜೀವನ ಮಿಷನ್ ಕುರಿತು ಮಾತನಾಡಿದರು. ಏಕೆಂದರೆ ನೀರು ನಮ್ಮ ಜೀವನದ ಅತ್ಯಮೂಲವಾದುದು ಎಂದು ಹೇಳಿದರು. ಯಾವುದೇ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಕಳಪೆ ಸಂಚನ್ನು ಹೂಡಬಾರದು, ತಪ್ಪಿದ್ದಲ್ಲಿ ಅವರೊಂದಿಗೆ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತದೆ ಎಂದು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಜಾನಕಿ ಕೆ.ಎನ್., ಪೊಲೀಸ್ ವರಿಷ್ಠಾಧಿಕಾರಿ ಅಮರನಾಥ್ ರೆಡ್ಡಿ, ತಹಸೀಲ್ದಾರ್ ವಿನೋದ್ ಹತ್ತಳ್ಳಿ, ಅಬೇರ್ ಕುಮಾರ್ ಮೋರಬ್, ಎಸ್.ಎಚ್. ತೆಕ್ಕೆನ್ನವರ, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಮುತ್ತು ಬೋರ್ಜಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹನುಮಂತ ಕಾಕಂಡಕಿ, ಅನವೀರಯ್ಯ ಪ್ಯಾಟಿಮಠ್, ಆರ್.ಎಸ್. ಬಂಡಿ, ರವಿಕಿರಣ್ ದಂಬಳ್ ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮಕ್ಕೆ ಉಪಸ್ಥಿತಿಯಿಂದ ಮೆಗಾ ಇಂಜಿನಿಯರಿಂಗ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ನ ಹೃದಯಪೂರ್ವಕ ಅಭಿನಂದನೆಯನ್ನು ಹೇಳ್ತೀನಿ. ಕಳೆದ ಹಲವಾರು ವರ್ಷಗಳಿಂದ ರನ್ನ ಉತ್ಸವ ನಿಂತು ಹೋಗಿತ್ತು. ಅದು ನಮ್ಮೆಲ್ಲ ಹಿರಿಯ ಅಧಿಕಾರಿಗಳ ಸಹಯೋಗದೊಂದಿಗೆ ಅತ್ಯಂತ ಸಮರ್ಥವಾಗಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿದರೆ ಅದಕ್ಕೆ ಇಡೀ ಜಿಲ್ಲೆಯ ಜನರ ಪರವಾಗಿ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳು ಹೇಳಲಿಕ್ಕೆ ಇಚ್ಛೆ ಮಾಡ್ತೀನಿ. ಇನ್ನೊಂದು ಮಾತು ಹೇಳಿದರೆ ಅವರು ಸಮಯ ಪ್ರಜ್ಞೆ ಅನ್ನುವಂಥದ್ದು ದೊಡ್ಡದು. ನಾನು ಇನ್ನು ಸಮಯಕ್ಕೆ ಸರಿಯಾಗಿ ಅಟ್ಲೀಸ್ಟ್ ಬೀಳಗಿ ಕ್ಷೇತ್ರದೊಳಗೆ ಬರ್ತೀನಿ ಅನ್ನುವಂಥ ಮಾತು ಕೊಟ್ಟಿದ್ದಾರೆ. ಅದಕ್ಕೆ ಯಾವುದೇ ಧನ್ಯವಾದಗಳು. ಇನ್ನು ಮೂರನೇದು, ನನಗಂತೂ ಅವ್ರು ಜಿಲ್ಲಾ ಉಸ್ತುವಾರಿ ಸಚಿವರು ಅನಿಸಿಲ್ಲ, ನಾನು MLA ಅನಿಸಿಲ್ಲ. ಭಾಳ ಇಬ್ಬರು ಅನ್ಯೋನ್ಯದಿಂದ ಹೊಂದಾಣಿಕೆ ಮಾಡಿಕೊಂಡು ಕೆಲಸ ಮಾಡಲಿಕ್ಕೆ ಆ ಸರ್ಕಾರ ಕೊಟ್ಟಿದ್ದಕ್ಕೆ ಮೂರನೇ ಧನ್ಯವಾದಗಳು. ಇನ್ನು ಇಲ್ಲಿ ಹೆಚ್ಚಿನ ಸಂಖ್ಯೆಯೊಳಗೆ ಏನು ಗ್ರಾಮ ಪಂಚಾಯತಿಯವರು ಬಂದಿದ್ದೀರಿ, ನಿಮ್ಮ ವ್ಯವಸ್ಥೆಯಲ್ಲಿ ಕ್ಷೇತ್ರ ನಿಮ್ಮ ಸಾಂದ್ ಇರ್ಬೋದು. ಪಂಚಾಯತಿ ಅಂದರೆ ಒಂದು ಊರು ಇರ್ಬೋದು, 2 ಊರು ಇರ್ಬೋದು, 4 ಊರು ಇರ್ಬೋದು. ನಿಮ್ಮಷ್ಟು ಶಕ್ತಿವಂತರ ಇನ್ನೊಬ್ರು ಯಾರೂ ಇಲ್ಲ. ನಿಮ್ಮ ತೂಕ ಮಾಪನ ನಿಮಗೆ ಹತ್ತೊಂದು, ನಿಮಗೆ ಇರ್ತಕ್ಕಂಥ ಅನುದಾನ, ನಿಮಗೆ ಇರ್ತಕ್ಕಂಥ ಸ್ವಾತಂತ್ರ್ಯ, ನಿಮ್ಮ ಗ್ರಾಮದ ಅಭಿವೃದ್ಧಿ ಕೆಲಸ ಮಾಡಿಕೊಡುವಂಥ ಶಕ್ತಿ ನಿಮ್ಮನ್ನು ಬಿಟ್ಟು ನನ್ನ ಕಡೆಯೂ ಇಲ್ಲ, ಸನ್ಮಾನ್ಯ ಸಚಿವರ ಕಡೆಯೂ ಇಲ್ಲ ಅನ್ನೋಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಿಕೆ ಇಚ್ಛೆ ಮಾಡ್ತೀನಿ. ಅದು ದುರ್ದೈವ ಏನಾಗಿದೆ, ಬರೀ ಎಲ್ಲರೂ PDOವನ್ನು ಕಂಪ್ಲೀಟ್ ಮಾಡ್ತೀರಿ. ಅದು ಅಷ್ಟೇ ಸತ್ಯ ಇರ್ಬೋದು. ನಿಮ್ಮ ಜವಾಬ್ದಾರಿ, ನಿಮ್ಮ ಕರ್ತವ್ಯವನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡು ಕೆಲಸ ಮಾಡಿದ್ರಿ ಅಂದ್ರೆ ನಿಮ್ಗೆ MLA ಬೇಕಾಗಿಲ್ಲ, ಮಂತ್ರಿನೂ ಬೇಕಾಗಿಲ್ಲ, ಸರ್ಕಾರ ಕಣ್ಣು ಹೊಳ್ಳಿ ನೋಡೋ ಪರಿಸ್ಥಿತಿ ಬರೋಂಗಿಲ್ಲ. ಅದನ್ನು ಒಂದು ದಿವಸ ನಾನು ಜಿಲ್ಲಾಧಿಕಾರಿಗಳಿಗೆ ಮತ್ತು CO ಅವರಲ್ಲಿ ಬರ್ತಾರೆ ಮೊನ್ನೆ PDO ಮೀಟಿಂಗ್ ತಗೊಂಡಿದ್ದೀವಿ. ಇಡೀ ಜಿಲ್ಲೆಯ ಕ್ಷೇತ್ರವಾರು ಗ್ರಾಮ ಪಂಚಾಯಿತಿಯ ಸದಸ್ಯರುಗಳನ್ನು, ಅಧ್ಯಕ್ಷರನ್ನು ಕರೆಸಿ ಅವ್ರಿಗೆ ಜವಾಬ್ದಾರಿ, ಕರ್ತವ್ಯ ಮತ್ತು ವಿನಾಕಾರಣ PDO ಜೊತೆಗೆ ಡಿಸ್ಪ್ಯೂಟು ಇದನ್ನು ಕಡಿಮೆ ಮಾಡಲಿಕ್ಕೆ ಏನಿದೆ ಅನ್ನುವಂಥದ್ದು ಒಂದು ದಯಮಾಡಿ ಟ್ರೈನಿಂಗ್ ಕೊಡಬೇಕು ಅಂತ ಮಾತನ್ನಿಟ್ಟು ಭಾಳ ಮಹತ್ವದ್ದಿದೆ. ಇದು ಅಂದಾಗ ನಮಗೂ ಕೆಲಸಗಾರಕ್ಕವು ಊರೊಳಗೆ ಕಟ್ಟಡ ತುಂಬಿದ್ರು MLA ಫೋನ್ ಹಚ್ಚೋದು, ಊರೊಳಗೆ ಯಾರು ಇದನ್ನು ಪಾಯ್ಖಾನೆ ಇಟ್ಕೊಳ್ಳಿಕ್ಕೆ MLA ಫೋನ್ ಹಚ್ಚೋದು, ಶುದ್ಧ ಕುಡಿಯುವ ಘಟಕ ಸಾಧ್ಯಕ್ಕೆ MLA ಫೋನ್ ಹಚ್ಚೋದು. ಸದಸ್ಯರು ನಾವಂದ್ರೆ ನಮ್ಮ ಜವಾಬ್ದಾರಿ ಕಾನೂನು ಮಾಡೋದು. ಆದರೆ ಇವತ್ತು ಕಾನೂನುಗಳನ್ನು ಕಾನೂನಾಗಿ ಪರಿವರ್ತನೆ ಮಾಡಲಿಕ್ಕೆ ಹೆಚ್ಚಿರಲಿಲ್ಲ. ಇದು ನಮ್ಮ ದುರ್ದೈವ. ಅಂದ್ರೆ ನಾವು ನಮ್ಮ ಡ್ರೈವಿಂಗ್ ಲೈಸೆನ್ಸ್ ತೆಗೆಸೋದು,
ಕುಡಿಲಾರದ ಗಾಡಿ ಹೊಡೆಯುವುದು, ಆನಂತರ ಯಾವುದೇ ಕಾನೂನು ಕೆಲಸ ಮಾಡಲಾರದೆ ಇದ್ರಂದ್ರೆ ಅಧಿಕಾರಿಗಳು ಸ್ವಲ್ಪ ಸಮಾಧಾನ ಇರ್ತಾರೆ. ನಾವು ಅವ್ರು ಏನು ಹೇಳೋದಂದ್ರೆ SP ಅವ್ರಿಗೆ ಫೋನ್ ಹಚ್ಚೋದು, ಇಲ್ಲರಿ ನಮ್ಮ ಮುಸ್ಕಿನ್ ಗಾಡಿ ಹಿಡಿದಾರಿ ಬಿಡಿಸ್ರಿ ಅಂತ ಹೇಳೋದು. ಇದಕ್ಕೆ ಯಾವ್ದಾರ ಒಂದು ಇದಾಗೈತ್ರಿ, ಸ್ಪೀಡ್ ಆಡಕೈತ್ರಿ, ನಿನ್ನೆ ಒಂದು ಬಂದಿದ್ದ ಕಂಪ್ಲೇಂಟ್ 21 ಮಂದಿ ಮೇಲೆ ಅರೆಸ್ಟ್ ಮಾಡಿದ್ದಾರೆ. ಫೋನ್ ಹಚ್ಚಿದ್ರು, ಬೇಕಾದವ್ರು ಹಚ್ಚಿದ್ರು. ನಾ ಹೇಳಿನಿಲ್ಲೂ ನೆನಪಿಲ್ಲ, ಮಾಡಿ ಹೇಳಿಲ್ಲ. ಬರೀ ಇವನ್ನ ಮಾಡ್ಕೋತ ಕುಂತೀವಂದ್ರೆ ಅಭಿವೃದ್ಧಿ ಕೆಲಸ ಯಾವಾಗ ಆಗೋದು ಅಂತ ಪ್ರಶ್ನೆ ನಿಮ್ಮ ಮುಂದೆ. ಯಾಕಂದ್ರೆ ನೀವೆಲ್ಲ ಕೂಡಿ ಅಂತ ನೀವು ಮಾತು ಹೇಳಕತ್ತೀನಿ, ನಾನು ಇಲ್ಲಿಕ್ಕೆ ಅವಶ್ಯಕತೆ ಇದ್ದಿದ್ದಿಲ್ಲ ಹೇಳೋದು. ಅದಕ್ಕೆ ಪಂಚಾಯಿತಿಯವರು ಒಂದು ಕಾರ್ಯಾಗಾರ ಜಿಲ್ಲಾಧಿಕಾರಿಗಳಿಗೆ ಮತ್ತು CO ಅವರಿಗೆ ಇರುವವರು ಕೂಡಿಸಿಕೊಂಡು ಒಂದು ಕಾರ್ಯಾಗಾರ ಮಾಡಿ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಇಚ್ಛಾ ಮಾಡ್ತೀವಿ. ಆಮೇಲೆ ಇದೇನು ಯೋಜನೆ ಅತ್ಯಂತ ಮಹತ್ವದ ಯೋಜನೆ ಇದ್ರೆ ಸಹಿತ ನೀವೇನು 55 ಲೀಟರ್ LPD ಇಟ್ಟಿದ್ದಿಲ್ಲ, ಇದು ಸಾಲುದಿಲ್ಲ ಅದು ನೀರು. ಇದನ್ನ ಅರ್ಥ ಮಾಡ್ಕೋಬೇಕು ನೀವು. ದನಕರಿಗೆ ಏನು ಕುಡಿಸ್ಬೇಕು, ಕುರಿಗಳಿಗೆ ಏನು ಕುಡಿಸ್ಬೇಕು, ವೈಜ್ಞಾನಿಕ ಏನು ಮಾಡಬೇಕು. ಬರೀ ನೀವು ಕುಡಿ ನೀರು ಜಳಕ ಅಷ್ಟೇ ಯಾರ ಇಟ್ಟಿರಿ. ಒಬ್ಬ ಮನುಷ್ಯಾಗ ಜಳಕ ಮಾಡೋಕೆ 15 ಲೀಟರ್ ಬೇಕು. ಬೇಡ್ಕೊತೀನಿ, ನನ್ನ ಮಗ ಹುಟ್ಟಿದ್ರೆ ನಾನು ಧರ್ಮಸ್ಥಳಕ್ಕೆ ಬರ್ತೀನಿ ಅಂತ. ಹಣ ಇರ್ಲಾರ್ದೆ ಆ ಕೊರಗಿ ನನ್ನ ಮೊಮ್ಮಗನ ಹುಟ್ಟಿದಾಗ ಬರ್ತಿನಲ್ಲಿದೆ, ನನಗೆ ಹೋಗೋಕ್ಕಾಗಲಿಲ್ಲ ಅಂತ ನೋವು ಅನುಭವಿಸ್ತಕ್ಕಂಥ ತಾಯಂದಿರ ಗೋಳು ನಿಮಗೆ ಏನಾದರೂ ಗೊತ್ತಿದೆ? ಆ ಬಡತನ, ಆ ನೋವಿನ ಕಷ್ಟ ನಿಮಗೆ ಗೊತ್ತಿದ್ರೆ ಅರ್ಥ ಆಗ್ತಿತ್ತು. ಟೀಕೆ ಮಾಡುವವರಿಗೆ ಅದನ್ನು ಅರ್ಥ ಆಗಲಾರ್ದಕ್ಕೆ ನೀವು ಮಾತಾಡ್ತಿರೋ, ರಾಜಕೀಯವಾಗಿ ಮಾತಾಡ್ತಿರೋ ನನಗೆ ಗೊತ್ತಿಲ್ಲ. ಈ ರಾಜಕಾರಣದ ಮಾತುಗಳನ್ನು ಬಿಟ್ಟು ಒಮ್ಮೆ ಬಡವರ ಒಂದು ಕಷ್ಟ ನೋವಿನ ಬಗ್ಗೆ ನೀವು ತಿಳಿದುಕೊಂಡ್ರೆ ನಿಮ್ಗೆ ಉತ್ತಮ ಆಗ್ತಿದೆ ಅಂತಕ್ಕಂಥದ್ದು ನಾವು ವಿರೋಧ ಪಕ್ಷದವ್ರಿಗೆ ಹೇಳ್ತೀವಿ. ಅವ್ರ ನೋವು ನಿಮ್ಗೆ ಗೊತ್ತಿಲ್ಲ. ನೀವು ಗಟ್ಟಿಯಾಗಿ ಹೇಳಿ, ಈ ಗ್ಯಾರಂಟಿ ಯೋಜನೆ ಮಾಡಿ ತಪ್ಪು ನೀವು ಕೊಡಬೇಡಿ ಅಂತೇಳಿ ನಿಮ್ಗೆ ತಾಕತ್ತಿದ್ರೆ ಈ ಮಾತನ್ನು ಹೇಳಿಬೇಕಾಗ್ತದೆ. ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸುಮ್ಮನೆ ಮಾತಾಡು. ಗ್ಯಾರಂಟಿ ಯೋಜನೆ ಸಲುವಾಗಿ ಅವ್ರು ಮಾಡ್ತಕ್ಕಂಥ ಕೆಲಸಗಳಿಗೆ ನನ್ನ ತುಂಬ ಬೆಂಬಲದ ಜೊತೆಗೆ ನಾನು ಅವ್ರ ಜೊತೆ ಇರ್ತಿದ್ದೇನೆ. ಬೀಳ್ದಿ ಕೆಲಸಗಳು ಏನೇ ಬಂದ್ರೂ JT ಪಾಟೀಲ್ ಸಾಹೇಬ್ರು ಕರೆದಾಗೆಲ್ಲ ನಾನು ಅವ್ರ ಜೊತೆ ಹೋಗಿ ಈ ಭಾಗದ ಜನತೆಯ ಸಲುವಾಗಿ ಇಬ್ಬರು ಜೊತೆಗೂಡಿಸುವಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲಸ ನಾನು ಮಾಡ್ತೇನೆ ಅಂತಕ್ಕಂಥ ಮಾತನ್ನು ನಾನೆಲ್ಲಿ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಿರಿಯರೇ, ತಾವುಗಳು ಬಹಳ ಒಳ್ಳೆಯವರು ಹಾಗೆ ಅಂತಕ್ಕಂಥದ್ದು ನಾನು ಹೇಳಲೇಬೇಕಾಗ್ತದೆ. ಈ ಮುಳುಗಡೆ ಪ್ರಶ್ನೆಗಳು ಬಂದಾಗ ಜಾಣತನದಿಂದ ನೀವು ಹಣ ಸರ್ಕಾರದಿಂದ ತೆಗೆದುತಕ್ಕಂಥ ಕಲೆ ನಿಮ್ಮಲ್ಲಿ ಚೆನ್ನಾಗಿದೆ ಹಾಗೆ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸಿ ಈ ಯಾವುದೇ ನಿಮ್ಮ ಸ್ಟ್ರೈಕ್ಗಳನ್ನು ತಾವು ಟೆಂಟ್ ಹಾಕೊಂಡು ಕುತ್ತಾಗಿ ನೋಡ್ಕೊಂಡಿದ್ದೀವಿ, ಹೋರಾಟ ಮಾಡ್ತಕ್ಕಂಥದ್ದು ನಾವು ನೋಡ್ಕೊಂಡಿದ್ದೀವಿ. ಆವಾಗಲೆಲ್ಲ ಯಾವ ವ್ಯಕ್ತಿಗೂ ಹರ್ಟ್ ಆಗುವ ರೀತಿಯಲ್ಲಿ ತಮ್ಮ ಮಾತುಗಳು ಬಂದಿಲ್ಲ. ಈ ಶಾಂತಿ ಹಾಗೂ ವ್ಯವಸ್ಥಿತವಾಗಿ ಜನತೆಗೆ ಏನು ತೊಂದರೆ ಇದೆ, ನೀವು ಏನು ಕೊಡಬೇಕಾಗಿತ್ತು ಅಂತಕ್ಕಂಥ ಮನದಟ್ಟು ಮಾಡ್ತಕ್ಕಂಥ ಕೆಲಸ ಮಾಡಿದರೆ ವಿನ ಇಲ್ಲಿವರೆಗೂ ಯಾರಿಗೆ ಹರ್ಟ್ ಆಗೋ ರೀತಿಯಲ್ಲಿ, ನೋವಾಗೋ ರೀತಿಯಲ್ಲಿ ತಮ್ಮ ಹೋರಾಟಗಳು ಇರಲಾರ್ದೇ ಇರೋದ್ರಿಂದ ನೀವು ಇನ್ನೊಬ್ಬರಿಗೆ ಮಾದರಿ ಹಾಗೆ ಅಂತಕ್ಕಂಥದ್ದು ನಾನು ಹೇಳಲೇಬೇಕಾಗ್ತದೆ. ಅಂತಹ ಒಳ್ಳೆಯ ನಾಡಿನಲ್ಲಿರ್ತಕ್ಕಂಥ ತಾವುಗಳು ಅಭಿವೃದ್ಧಿ ಕೆಲಸಗಳನ್ನ ಇನ್ನೂ ಜೊತೆಯಾಗಿ ಮಾಡೋಣ. JT ಪಾಟೀಲರು ಏನು ಕೆಲಸ ಕಾರ್ಯಗಳು ಮಾಡಿದ್ದಾರೆ ಅವ್ರ ಜೊತೆಗೆ ನಾವು ಇರ್ತೇವೆ ಹಾಗೆ ಅಂತಕ್ಕಂಥ ಮಾತನ್ನು ಮತ್ತೊಮ್ಮೆ ಹೇಳಿ ತಮ್ಮ ಪ್ರೀತಿ ವಿಶ್ವಾಸಕ್ಕೆ ಇವತ್ತಿನ ಒಂದು ಒಳ್ಳೆಯ ಕಾರ್ಯಕ್ರಮ ಏನು ಇವತ್ತು ನಾವಿಲ್ಲಿ ಮಾಡಿದ್ದೀವಿ, ಸಂತೋಷದಿಂದ ನಾವು ಉದ್ಘಾಟನೆ ಮಾಡಿದ್ದೀವಿ ಹಾಗೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಆಗ್ತಾ ಇದ್ದೇನೆ.